ಬಹಳಷ್ಟು ಮುಖ್ಯವಾಗಿ ಎರಡು ಸಂಗತಿಗಳನ್ನ ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಮೊದಲನೇದಾಗಿ ಸಿದ್ದರಾಮಯ್ಯ ಸಾಹೇಬ್ರದು, ಎರಡನೇದಾಗಿ ಇಡೀ ದೇಶದಲ್ಲಿ ಸುಮಾರು 57 ಕೇಂದ್ರೀಯ ವಿದ್ಯಾಲಯಗಳು ಈ ಒಂದು ಕಳೆದ ಸಾಲಿನಲ್ಲಿ ನಮ್ಮ ಅನುಮೋದನೆಗೊಂಡಿವೆ. ಇಡೀ ದೇಶದಲ್ಲಿ 57. ಆ 57ರಲ್ಲಿ ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದು ಒಂದು ಕೇಂದ್ರೀಯ ವಿದ್ಯಾಲಯ. ಆ ಒಂದು ಕೇಂದ್ರೀಯ ವಿದ್ಯಾಲಯವನ್ನ ನಮ್ಮ ಅಥಣಿಗೆ ತಂದುಕೊಟ್ಟಂತ ಶ್ರೇಯಸ್ಸು ನಮ್ಮ ಚಿಕ್ಕೋಡಿ ಸಂಸದರಾಗಿರ್ತಕ್ಕಂಥ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸಲ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾಕಂದ್ರೆ ನಾವು ಮಾಧ್ಯಮದಲ್ಲಿ ಹಲವಾರು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು ಅಂತ. ಯಶಸ್ಸಿಗೆ 100 ಜನ ಪಾಲ್ದಾರಾದ್ರೆ ಸೋಲಿಗೆ ಒಬ್ಬರೇ ಪಾಲ್ದಾರ ಅನ್ನೋದೊಂದು ನಾಣ್ಣುಡಿಯಂತೆ. ಯಾರು ಮಾಡಿದಾರೋ ಅವ್ರಿಗೆ ಮಾಡಿದ್ದಾರೆ ಅಂತ ಹೇಳಬೇಕು, ಯಾರು ಪ್ರಯತ್ನ ಇದೆ ಅವ್ರ ಪ್ರಯತ್ನ ಇದೆ ಅಂತ ಹೇಳಬೇಕು. ಸಾಮಾನ್ಯವಾಗಿ ಯಾವುದೇ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಒಬ್ಬರ ಶ್ರಮ ಸಾಕಾಗೋದಿಲ್ಲ. ಹಿಂದಿನ ಅನೇಕ ಶಾಸಕರುಗಳು, ಹಿಂದಿನ ಅನೇಕ ಸಂಸದರು ಅವರು ಮಾಡಿದಂಥ ಕಾರ್ಯ ಒಬ್ಬರ ಅವಧಿಯಲ್ಲಿ ಅದು ಪೂರ್ಣಗೊಳ್ತದೆ. ಹೀಗಾಗಿ ಒಬ್ಬರ ಅವಧಿಯಲ್ಲಿ ಪೂರ್ಣಗೊಂಡಿರ್ತಂಥದ್ದನ್ನ ಹಿಂದಿನವರ ಒಂದು ಸಹಕಾರದಿಂದ ಮಾಡಿದ್ರು ಅಂತ ಹೇಳಬೇಕಾಗ್ತದೆ. ಅದನ್ನು ಬಿಟ್ಕೊಟ್ಟು ಹಿಂದೆ ನಾನು ಮಾಡಿದ್ದೆ ಅದಕ್ಕೆ ಇವತ್ತಾಯಿತು ಅನ್ನೋದು ಸರಿಯಲ್ಲ. ಯಾಕಂದ್ರೆ ಒಂದು ಕಲ್ಲನ್ನು ಹೊರಗೆ ತೆಗಿಲಿಕ್ಕೆ ಅನೇಕ ಜನ ಪ್ರಯತ್ನ ಪಟ್ಟು ಕಲ್ಲನ್ನು ಹೊರಗೆ ತೆಗೆಯುವಂಥದ್ದು ಪ್ರಕ್ರಿಯೆ ಒಂದಾದ್ರೆ, ಆ ಹೊರಗೆ ತೆಗೆದಂಥ ಕಲ್ಲಿಗೆ ಕೆತ್ತನೆಯ ಮೂಲಕ ಮೂರ್ತಿ ರೂಪ ಕೊಟ್ಟು ಮೂರ್ತಿಯನ್ನು ಯಾರು ಮಾಡ್ತಾರೆ ಆ ಶ್ರೇಯಸ್ಸು ಅವರಿಗೆ ಸಲ್ತದೆ. ಅಂತ ಮೂರ್ತಿ ರೂಪ ಕೊಟ್ಟು ಕೇಂದ್ರೀಯ ವಿದ್ಯಾಲಯವನ್ನ ನಮಗೆ ತಂದು ಕೊಟ್ಟವರು ನಮ್ಮ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಂತ ಹೇಳಲಿಕ್ಕೆ ನನಗೆ ಅತೀವ ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ಆಗಸ್ಟ್ 1, 2024ರಂದು ಆಗಿನ ಒಂದು ಮನ್ಸೂನ್ ಸೆಷನ್ದಲ್ಲಿ, ಸುಮಾರು 2 ವರ್ಷಗಳ ಹಿಂದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ, ಮನ್ಸೂನ್ ಸೆಷನ್ದಲ್ಲಿ ಇದರ ಬಗ್ಗೆ ಒತ್ತಾಯ ಮಾಡಿದ್ದನ್ನ ಇಡೀ ದೇಶದ ಎಲ್ಲ ಸುದ್ದಿ ಮಾಧ್ಯಮದ ಒಂದು ವಾಹಿನಿಗಳಲ್ಲಿ ತಾವೆಲ್ಲ ನೋಡಿದಿರಿ. ಅದಾದ್ಮೇಲೆ ಅದಕ್ಕೆ ಲ್ಯಾಂಡ್ ಅಲಾಟ್ಮೆಂಟ್ ಆರ್ಡರ್ ಅಂತ ಏನು ಹೇಳ್ತೀವಿ 10/10/2025ರಂದು ಸಿಕ್ಕಿದೆ. ಪೊಸಿಷನ್ ಏನಂತ ಹೇಳ್ತೀವಿ ಅದು 13/10/2025ರಂದು ಸಿಕ್ಕಿದೆ. ಜೊತೆಗೆ ಫೈನಲ್ ಆರ್ಡರ್ 19/12/2025ರಂದು ಸಿಕ್ಕಿರೋದನ್ನ ತಮಗೆ ತಮ್ಮ ಅವಗಾಹನೆಗೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದರ ಅರ್ಥ ಇವತ್ತು ನಮ್ಮ ಯಾವ ಪ್ರತಿನಿಧಿಗಳು ಯಾರನ್ನ ಯಾವ ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ ಅನ್ನುವಂಥ ಸಾಮಾನ್ಯ ಜ್ಞಾನವನ್ನು ಇಟ್ಕೊಂಡು ನಾವು ಮಾತಾಡಬೇಕಾಗ್ತದೆ. ಇವತ್ತು ರಾಜ್ಯದ ಪ್ರಮುಖ ಯೋಜನೆಗಳನ್ನು ತಂದಿದ್ದಾದರೆ ಅದು ಶಾಸಕರಿಗೆ ಸಲ್ತದೆ. ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಯೋಜನೆಗಳನ್ನು ತಂದರೆ ಅದು ನಮ್ಮ ಅಲ್ಲಿಯ ಸಂಸದರಿಗೆ ಸಲ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಹೀಗಾಗಿಯೂ ಸಹಿತ ಎರಡೂ ಸಮನ್ವಯತೆಯಿಂದ ಕೆಲಸ ಮಾಡಬೇಕಾಗ್ತದೆ. ಈ ಒಂದು ಕೇಂದ್ರೀಯ ವಿದ್ಯಾಲಯದಲ್ಲಿ ಇವತ್ತು ಪ್ರಿಯಾಂಕಾ ಅಕ್ಕ ಜಾರಕಿಹೊಳಿ ಅವರ ಜೊತೆ ಹಿಂದಿನ ಅನೇಕ ಶಾಸಕರುಗಳು ಸಂಸದರು ತಮ್ಮ ಶ್ರಮವನ್ನು ವಹಿಸಿದ್ದಾರೆ. ನಾವು ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲ ಇವತ್ತೇನು ಅನುಷ್ಠಾನಗೊಂಡಂತ ಎಲ್ಲ ಯೋಜನೆಗಳಲ್ಲಿ ಎಲ್ಲರ ಪಾಲಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬರೀ ಇದು ಒಂದೇ ಕೇಂದ್ರೀಯ ವಿದ್ಯಾಲಯ ಅಷ್ಟೇ ಅಲ್ಲ, ಎಲ್ಲ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಒಂದು ಏನು ವಿಶೇಷ ಒಂದು ಕಾರ್ಯಗಳನ್ನ ಅನುದಾನಗಳನ್ನು ತಂದಿರುವುದರ ಹಿಂದೆ ಎಲ್ಲರ ಪಾಲು ಇರ್ತಾ ಇದೆ. ಒಟ್ಟಿನಲ್ಲಿ ನಮ್ಮ ಅಥಣಿ ಮತಕ್ಷೇತ್ರಕ್ಕೆ ಅನುಕೂಲವಾಗುವಂಥ ಕೆಲಸ ಮಾಡಿದ್ದಾರೆ. ಇದು ನಾವು ಸಂತೋಷ ಪಡಬೇಕು. ಅದನ್ನು ಬಿಟ್ಟು ನಾನು ಮಾಡಿದ್ದೀನಿ ಅಂತ ಯಾರು ಇದನ್ನ ಕಲಕುವಂತ ಪ್ರಯತ್ನ ಮಾಡಬಾರ್ದು ಅಂತ ನಾನು ಮಾಧ್ಯಮದಲ್ಲಿ ಏನು ಚರ್ಚೆ ಮಾಡ್ತಕ್ಕಂಥ ಕೆಲವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಂಸದರು, ನಮ್ಮ ಪಕ್ಷದವರು, ಲಕ್ಷ್ಮಣ್ ಸವದಿ ಅವರು ಶಾಸಕರು, ಅವರು ನಮ್ಮ ಪಕ್ಷದವರು, ಇಬ್ರು ನಮ್ಮ ಕಾಂಗ್ರೆಸ್ದವರೇ. ಇಬ್ರು ಕಾಂಗ್ರೆಸ್ದವರು ಇದ್ದು ಈ ಕೆಲಸವನ್ನ ಮಾಡಿದ್ದು ನಮಗೆ ಹೆಮ್ಮೆ ತಂದಿದೆ. ಹೀಗಾಗಿ ಅನ್ಯಥಾ ಯಾವುದೇ ಒಂದು ಒಂದು ಗೊಂದಲವನ್ನ ಎಬ್ಬಿಸುವಂತ ಕೆಲಸ ಮಾಡಬಾರ್ದು. ರಾಜ್ಯದ ಯೋಜನೆಗಳನ್ನು ತಂದ್ರೆ ನಾವು ಶಾಸಕರಿಗೆ ಅಭಿನಂದನೆ ತಿಳಿಸ್ತೀವಿ. ಕೇಂದ್ರದಿಂದ ಬಂದ ಯೋಜನೆಗಳಂತಂದ್ರೆ ನಾವು ಸಂಸದರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಹೀಗಾಗಿ ಕೇಂದ್ರೀಯ ವಿದ್ಯಾಲಯವನ್ನು ತಂದಿರತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಒಂದು ಸಂತೋಷ ಒಂದು ಸಂಭ್ರಮವನ್ನು ಮಾಡಲಿಕ್ಕೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.